ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಹೂಗಳು ಬರ್ತಾ ಇಲ್ಲಾಂದರೆ ನಿಮ್ಮ ಗಾರ್ಡನ್ನಲ್ಲಿ ಇರುವೆಗಳು ಜಾಸ್ತಿ ಆಗಿದ್ದಾವೆ, ಆಮೇಲೆ ಸ್ನೇಲ್ಸ್ ಜಾಸ್ತಿ ಆಗಿದ್ದಾವೆ ಅಂದರೆ ನೀವೇನು ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದನ್ನು ಹಾಕೋದ್ರಿಂದ ನಿಮಗೆ ಹೂಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಗಿಡದ ಗ್ರೋತ್ ಕೂಡ ತುಂಬ ಚೆನ್ನಾಗಾಗತ್ತೆ. ಆಮೇಲೆ ಮಿಲಿ ಬಗ್ಸು, ಆಮೇಲೆ ಕರಿ ಹುಳುಗಳೇನು ಬರುತ್ತಲ್ಲ ಅದೇನಾದರೂ ಇದ್ದರೆ ಅದಕ್ಕೂ ಕೂಡ ನೀವು ಸ್ಪ್ರೇ ಮಾಡ್ಬೋದು. ಒಂದೇ ಒಂದು ಫರ್ಟಿಲೈಸರಿಂದ ನೀವು ಸಾಕಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೋದು. ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಇದು ಕಲ್ಲು ಸಕ್ಕರೆ ಥರ ಕಾಣ್ತಾ ಇದೆ. ಇದು ಏನಂದರೆ ನಾವು ಪಟಗ ಅಂತ ಅಂತೀವಿ, ಇದಕ್ಕೆ ಸ್ಫಟಿಕ ಅಂತಲೂ ಅಂತಾರೆ. ಕೆಲವೊಬ್ಬರು ಇಂಗ್ಲೀಷಲ್ಲಿ ಇದಕ್ಕೆ ಅಲ್ಲಮ್ ಅಂತಾರೆ, ಹಿಂದಿನಲ್ಲಿ ಫಿಟ್ಕರಿ ಅಂತಾರೆ. ನಿಮ್ಮ ಕಡೆ ನೀವು ಏನು ಅಂತೀರ ಅನ್ನೋದನ್ನು ತಿಳಿಸಿ. ಇದು ಈ ಥರ ಕಲ್ಲು ಸಕ್ಕರೆ ಥರ ಇರುತ್ತೆ. ಇದನ್ನು ನಾವು ನೀರಲ್ಲಿ ಹಾಕಿದ್ರೆ ಇದು ಕರಗೋಗುತ್ತೆ. ಆ ಥರದಂಥ ಒಂದು ವಸ್ತು ಇದು. ಸಾಮಾನ್ಯವಾಗಿ ಕೆಲವೊಬ್ಬರು ಮನೆಯಲ್ಲಿ ಇಟ್ಟಿರ್ತಾರೆ. ಆಲೂಗಡ್ಡೆ ಚಿಪ್ಸ್ ಮಾಡಬೇಕಾದ್ರೆ ಇದನ್ನು ಆ ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೋತಾರೆ. ಯಾಕಂದರೆ ಅದು ಚೆನ್ನಾಗಿ ವೈಟಾಗಿ ಬರಲಿ ಅನ್ನೋಕ್ಕೋಸ್ಕರ ಇದನ್ನು ಹಾಕಿರ್ತಾರೆ. ಆ ನೀರಲ್ಲಿ ಆಲೂಗಡ್ಡೆನ ನಾವು ಸ್ಲೈಸ್ ಮಾಡಿದಾಗ ಇದನ್ನು ಹಾಕಿರ್ತಾರೆ. ಆಮೇಲೆ ನೀರನ್ನು ಕ್ಲೀನ್ ಕೂಡ ಮಾಡುತ್ತೆ ಇದು. ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಮನೆಗಳಲ್ಲಿ. ಇದನ್ನು ಗಿಡಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದನ್ನು ನೀವೇನು ಮಾಡಬೇಕು, ಇದೇ ರೀತಿಯಾಗಿ ನೀರಲ್ಲಿ ಹಾಕಿದ್ರೂ ಕರಗಿಬಿಡುತ್ತೆ. ಇಲ್ಲಾಂದರೆ ಬೇಗ ಕರಗಬೇಕು ಅನ್ನೋರು ಈ ಥರ ಪೌಡ್ರ್ ಫಾರ್ಮಲ್ಲಿ ನೀವು ತೊಗೋಬೋದು. ಇದನ್ನು ತುಂಬ ರೀತಿಯಲ್ಲಿ ನಾವು ಗಿಡಗಳಿಗೆ ಯೂಸ್ ಮಾಡ್ಬೋದು. ಯಾವ್ಯಾವ ಥರ ಅಂತ ನಿಮಗೆ ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಮಾಹಿತಿ ಇಷ್ಟ ಆಗುತ್ತೆ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಮೊದಲನೇದಾಗಿ ನಾನು ನೀರಲ್ಲಿ ಯಾವ ರೀತಿ ಕೊಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. 1 ಲೀಟ್ರ್ ನೀರಿದೆ ಇದು. ಅದಕ್ಕೆ ನಾನು ಇಲ್ಲಿ 1 ಸ್ಪೂನ್ನಷ್ಟು ಈ ಫಿಟ್ಕರಿ ಪಟಕನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಇದು ಸಕ್ಕರೆ ಥರ ಕರಗೋಗ್ಬಿಡುತ್ತೆ, ಇದರಲ್ಲಿ ಉಳಿಯೋದಿಲ್ಲ. ಹೊಲದಲ್ಲೆಲ್ಲ ಏನಂದರೆ ಕೆಲವೊಬ್ಬರು ಆರ್ಗ್ಯಾನಿಕ್ಕಾಗಿ ಬೆಳೆಯೋರು ಏನು ಮಾಡ್ತಾರೆ, ಈ ಪಟಗ ಏನಿದೆ ಇದು ದೊಡ್ಡದು ಕಲ್ಲು ಥರ ಸಿಗುತ್ತೆ. ಅದನ್ನ ತೊಗೊಂಡು ಬಂದು ನೀರು ಬಿಡ್ತಿರ್ತಾರಲ್ಲ ಆ ಜಾಗದಲ್ಲಿ ಇಟ್ಬಿಡ್ತಾರೆ. ಅದೇನಾಗುತ್ತೆ, ಹೊಲದ ತುಂಬ ಇದು ಹೋಗುತ್ತೆ. ಆವಾಗ ಫರ್ಟಿಲೈಸರ್ ಹೋದಂಗೆ ಆಗುತ್ತೆ ಹೊಲಗಳಿಗೆ. ಇದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಥರ ಕೆಲಸ ಮಾಡುತ್ತೆ. ಇದು ಈ ಥರ ಕರಗಿದ ಮೇಲೆ ಏನು ಮಾಡಬೇಕು, ಈ ಹೂವಿನ ಗಿಡಗಳಿಗೆ, ಹೂ ಬರ್ತಾ ಇಲ್ಲ ಅಂದರೆ ಹೂವಿನ ಗಿಡಗಳಿಗೆ, ಆಮೇಲೆ ಬೆಳೀತಾ ಇರುವಂತಹ ಗಿಡಗಳಿಗೆ ಎಲ್ಲದಕ್ಕೂ ನೀವು ಶೋ ಪ್ಲ್ಯಾಂಟ್ಸು, ಆಮೇಲೆ ಎಲ್ಲದಕ್ಕೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಗ್ರೋತ್ ಆಗುವಂಥ ಗಿಡಗಳಿಗೂ ಆಗ್ತಾ ಇಲ್ಲ ಅನ್ನೋ ಗಿಡಗಳಿಗೆ, ಗ್ರೋತ್ ಆಗಬೇಕು ಅನ್ನೋ ಗಿಡಗಳಿಗೆ ನೀವು ಹಾಕೋಬೋದು. ಆಮೇಲೆ ಪಾಟ್ಗಳಲ್ಲಿ ಒಂದೊಂದು ಸರಿ ಇರುವೆಗಳು ಜಾಸ್ತಿ ಇರುತ್ತೆ. ಇದು ನೋಡಿ, ಇರುವೆಗಳಿಲ್ಲ ನನ್ನ ಒಂದು ಗಾರ್ಡನ್ನಲ್ಲಿ. ಇದ್ದರೆ ನೀವೇನು ಮಾಡಬೇಕು, ಈ ರೀತಿಯಾಗಿ ಇದಕ್ಕೆ ಒಂಚೂರು ಪೌಡ್ರನ್ನ ಸೇರಿಸ್ಕೋಬೇಕು. ಪಾಟ್ಗಳಲ್ಲಿ ಇರುವೆ ಆಗಿಬಿಟ್ಟು ಹೋಲ್ ಥರ ಆಗಿಬಿಡುತ್ತೆ. ಆವಾಗ ಗಿಡ ಬೇಗ ಹಾಳಾಗಿಬಿಡುತ್ತೆ. ಆವಾಗ ಏನು ಮಾಡಬೇಕು, ಪಾಟ್ ಸೈಜ್ಗೆ ತಕ್ಕನಾಗಿ ಇದನ್ನು ಈ ಬೇರು ಗಿಂತ ಸ್ವಲ್ಪ ದೂರದಲ್ಲಿ ಈ ರೀತಿಯಾಗಿ ಪುಡಿನ ಉದುರಿಸ್ಬಿಟ್ಟು ಇದಕ್ಕೆ ನೀರನ್ನು ಹಾಕಬೇಕು. ಚೆನ್ನಾಗಿ ಒಂದು ಸರಿ ನೀರನ್ನು ಹಾಕೊಂಡ್ಬಿಟ್ರೆ ಅದೇನಾಗುತ್ತೆ, ಕೆಳಗಡೆ ಇಳಿಯುತ್ತೆ. ಹೋಲ್ಗಳಿಂದ ನೀರು ಹೋಗಬಾರ್ದು. ನಾವು ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಲಿ, ಹೋಲಿಂದ ನೀರೇ ಆಚೆ ಹೋದರೆ ನಾವು ಹಾಕಿರೋ ಫರ್ಟಿಲೈಸರ್ಸ್ ವೇಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಳಗಡೆ ಹೋಗಿಬಿಡುತ್ತೆ ಅದು. ಅದಕ್ಕೋಸ್ಕರ ಈ ರೀತಿ ಪೌಡ್ರನ್ನ ಈ ರೀತಿಯಾಗಿ ಹಾಕ್ಕೊಂಡಿರಬೇಕು. ಈ ಒಂದು ಪೌಡ್ರ್ ಸ್ಮೆಲ್ಗೆ, ಈ ಪಟಕದ ಸ್ಮೆಲ್ಗೆ ಆ ಇರುವೆ ಬರೋದಿಲ್ಲ. ಹಾಗಾಗಿ ನೀವು
ಇದನ್ನು ಯೂಸ್ ಮಾಡ್ಬೋದು ಪೌಡ್ರ್. ಇರುವೆ ಕಡಿಮೆ ಆಯಿತು ಅಂದರೆ ನಿಮಗೆ ಮಿಲಿ ಬಾಕ್ಸು, ಕರಿ ಹುಳ ಯಾವುದಿರುತ್ತಲ್ಲ ಅದು ಯಾವುದು ಬರೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ಇರುವೆಗಳಿದ್ರೇ ಆ ಹುಳಗಳು ಜಾಸ್ತಿ ಆಗೋದು. ಅದಕ್ಕೋಸ್ಕರ ನೀವು ಆದಷ್ಟು ಈ ಒಂದು ಪೌಡ್ರನ್ನ ಸುತ್ತಲೂ ಹಾಕ್ಕೊಳ್ಳಿ. ನೀವು ಇದನ್ನು ಇನ್ಸೆಕ್ಟಿಸೈಡಾಗೂ ಯೂಸ್ ಮಾಡ್ಕೋಬೋದು. ಇದನ್ನು ಇದೆಯಲ್ಲ, ಇಲ್ಲಿ ನಾನು 2 ಲೀಟ್ರ್ ನೀರಿದೆ, ಆ 2 ಲೀಟ್ರ್ ನೀರಿಗೆ 2 ಚಮಚೆಯಷ್ಟು ಇದನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ನೀವು ಬೇಕು ಅಂದರೆ ಡಿಶ್ ವಾಶ್ ಲಿಕ್ವಿಡ್ ಕೂಡ ಹಾಕ್ಕೋಬೋದು. ಅದೂ ಇಲ್ಲ ಅಂದರೆ ನೀವು ಇದಕ್ಕೆ ಬೇವಿನ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ ಯಾವುದನ್ನಾದರೂ ಸೇರಿಸ್ಕೋಬೋದು. ಸೇರಿಸ್ಕೊಂಬಿಟ್ಟು ಇದನ್ನು ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ಎಲ್ಲ ಗಿಡಗಳಿಗೂ, ನಿಮ್ಮ ಹತ್ರ ಸ್ಪ್ರೇಯರ್ ಇದ್ದರೆ ನೀವು ಸ್ಪ್ರೇಯರಿಂದ ಈ ರೀತಿಯಾಗಿ ಮಾಡ್ಕೊಂಬಿಡಿ. ನೋಡಿ, ಎಲ್ಲ ಎಲೆಗಳ ಕೆಳಗಡೆ, ಆಮೇಲೆ ಈ ಒಂದು ಕಡ್ಡಿಗೆ ಇಲ್ಲೆಲ್ಲ ನೋಡಿ ವೈಟ್ ಥರ ಇದೆ. ಇದನ್ನು ಈ ಥರ ಆ ನೀರಿಂದನೇ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಡಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ನಿಮ್ಮ ಗಿಡಗಳಲ್ಲಿ ಹುಳುಗಳು ಕಡಿಮೆ ಆಗುತ್ತೆ. ಈ ಒಂದು ಸ್ಮೆಲ್ಗೆ ಕಡಿಮೆ ಆಗುತ್ತೆ. ನಾನಿಲ್ಲಿ ಬೇವಿನ ಎಣ್ಣೆ ಆಗಲಿ ಸಾಸಿವೆ ಎಣ್ಣೆ ಆಗಲಿ ಸೇರಿಸಿಲ್ಲ. ನೀವು ಸೇರಿಸ್ಕೊಳ್ಳಿ. 2 ಸ್ಪೂನು, 2 ಲೀಟ್ರಿಗೆ 2 ಸ್ಪೂನಷ್ಟು ಪಟಗ ಮತ್ತು ನೀವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಅಥವಾ ಡಿಶ್ ವಾಶ್ ಲಿಕ್ವಿಡ್ನ ಸೇರಿಸ್ಕೊಂಡು ನೀವು ಈ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹುಳುಗಳು ಕೂಡ ಅಷ್ಟೇ ಇದ್ರ ಸ್ಮೆಲ್ಗೆ ಬರೋದಿಲ್ಲ. ಇನ್ನೊಂದು ಮುಖ್ಯವಾಗಿ ಏನಂದರೆ, ನಾವು ಯಾವುದೇ ಗಿಡನ ಬೆಳೆಸಲಿ ನಮ್ಮ ಪಾಟಲ್ಲಿ ಇರುವಂತಹ ಮಣ್ಣು pH ಲೆವೆಲ್ ಸರಿಯಾಗಿರಬೇಕು. ಸರಿಯಾಗಿದ್ದರೆ ಮಾತ್ರ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹೂವಿನ ಗಿಡಗಳಿಗೆ pH ಲೆವೆಲ್ ಚೆನ್ನಾಗಿರಬೇಕು, ಎಸಿಡಿಕ್ ಲೆವೆಲ್ ಚೆನ್ನಾಗಿರಬೇಕು. ಅಂದರೆ ಮಾತ್ರ ಹೂವು, ಹಣ್ಣು, ಕಾಯಿ ಎಲ್ಲ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಒಂದು ಮಣ್ಣು ಏನಂದರೆ, ನಾವು ಪಾಟಲ್ಲಿ ಬೆಳೆಯೋದ್ರಿಂದ ಎಸಿಡಿಕ್ ಲೆವೆಲ್ ಕಡಿಮೆ ಆಗ್ತಾ ಇರುತ್ತೆ. ಯಾಕೆ ಅಂದರೆ ಇದು ಹೋಲ್ಗಳಿಂದ ನೀರು ಆಚೆ ಹೋಗ್ತಾ ಇರುತ್ತೆ. ಹಾಗಾಗಿ ಎಸಿಡಿಕ್ ಲೆವೆಲ್ ಕಡಿಮೆ ಆಗ್ತಾ ಇರುತ್ತೆ, pH ಲೆವೆಲ್ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ತಿಂಗಳಿಗೆ ಒಂದು ಸಾರಿ ಈ ರೀತಿ ಈ ಒಂದು ಪಟಗಾನ ಪೌಡ್ರ್ ಫಾರ್ಮಲ್ಲಿ ಈ ರೀತಿಯಾಗಿ ಕೊಡಬೇಕು. ಕೊಟ್ಟಾಗ ಇದೇನಾಗುತ್ತೆ, ಈ ಥರ ನೋಡಿ ಹುಳಗಳು ಬರಲ್ಲ. ಆಮೇಲೆ pH ಲೆವೆಲ್ ಮೇಂಟೈನ್ ಆಗ್ತಾ ಇರುತ್ತೆ. ನೀವು ಪದೇ ಕೊಡಬಾರ್ದು. ತಿಂಗಳಿಗೆ ಒಂದು ಸಾರಿ ಅಥವಾ 2 ತಿಂಗಳಿಗೆ ಒಂದು ಸಾರಿ ಮಾತ್ರ ಇದಕ್ಕೆ ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಅದನ್ನು ಕೊಡಬೇಕು. ಜಾಸ್ತಿ ಕೊಟ್ಟರೂ ಕೂಡ ಗಿಡ ಹಾಳಾಗುತ್ತೆ. ಅದಕ್ಕೋಸ್ಕರ ತಿಂಗಳಿಗೆ ಒಂದು ಸಾರಿ ನೀವು 1 ಸ್ಪೂನ್ನಷ್ಟು ಇದನ್ನು ಹಾಕಿ ಸಾಕಾಗುತ್ತೆ. pH ಲೆವೆಲ್ ಮೇಂಟೈನ್ ಆಗುತ್ತೆ. ಇದರಲ್ಲಿ ಹೂವು, ಹಣ್ಣು, ಕಾಯಿ ಎಲ್ಲ ಬರೋಕ್ಕೆ ಶುರುವಾಗುತ್ತೆ. ತುಂಬ ಚೆನ್ನಾಗಿ ಈ ಒಂದು ಫರ್ಟಿಲೈಸರ್ ಕೆಲಸ ಮಾಡುತ್ತೆ. ಹೂ ಬರುವಂಥ ಗಿಡಗಳಿಗಂತೂ ಇದು ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಎಸಿಡಿಕ್ ಲೆವೆಲನ್ನು ಹೆಚ್ಚು ಮಾಡೋದ್ರಿಂದ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ, ಜಾಸ್ತಿ ಬರುತ್ತೆ. ಹೂಗಳು ಬರ್ತಾ ಇಲ್ಲ ಅಂದರೆ ನೀವು ಆ ಒಂದು ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡ್ಕೊಳ್ಳಿ. ಎಲೆಗಳಿಗೂ ಕೂಡ ಸ್ಪ್ರೇ ಮಾಡ್ಬೋದು. ಹುಳಗಳಾಗಿದ್ದರೆ ಪೂರ್ತಿಯಾಗಿ ಗಿಡಕ್ಕೆ ನೀವು ಸ್ಪ್ರೇ ಮಾಡಿದ್ರೆ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ. ಮಣ್ಣು ಕೂಡ ಮೇಂಟೈನ್ ಮಾಡುತ್ತೆ. ಮತ್ತು ಏನಂದರೆ ಎಲೆಗಳು ಕೂಡ ಅಷ್ಟೇ ತುಂಬ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ. ಆದಷ್ಟು ಇದನ್ನು ಬಿಸಿಲಲ್ಲಿ ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ, ಬಿಸಿಲಿಗೆ ಫರ್ಟಿಲೈಸರ್ನ ಹಾಕಕ್ಕೆ ಹೋಗಬೇಡಿ. ಇನ್ನು ಸೇವಂತಿಗೆ ಗಿಡಗಳಿಗಂತೂ ಇದು ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಸೇವಂತಿಗೆ ಗಿಡಕ್ಕೆ ಫರ್ಟಿಲೈಸರ್ ಸ್ವಲ್ಪ ಜಾಸ್ತಿನೇ ಬೇಕು. ನೀವು ನಿಮ್ಮ ಹತ್ರ ಜಾಸ್ತಿ ಗಿಡಗಳಿದೆ ಅಂದರೆ ಎಲ್ಲನೂ ಒಂದೊಂದು ಥರ ನೀವು ಫರ್ಟಿಲೈಸರ್ನ ಹಾಕ್ಕೋಬೋದು. ಈ ಒಂದು ಫರ್ಟಿಲೈಸರ್ನ ನೀವು ಪಟಗಾನ ಯೂಸ್ ಮಾಡಿ ತುಂಬ ಬೆನಿಫಿಟ್ಸ್ ಇದೆ. ಏನಂದರೆ pH ಲೆವೆಲ್ ಮೇಂಟೈನ್ ಮಾಡುತ್ತೆ, ಎಸಿಡಿಕ್ ಲೆವೆಲನ್ನು ಮೇಂಟೈನ್ ಮಾಡ್ತಾ ಇರುತ್ತೆ. ಆಮೇಲೆ ಹೂಗಳು ಬರುತ್ತೆ, ಗ್ರೋತ್ ಓವರಾಲ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ಗಿಡದ್ದು ಗ್ರೀನಾಗಿ ಇರ್ತದೆ. ತರಕಾರಿ ಗಿಡಕ್ಕೆ, ಶೋ ಪ್ಲ್ಯಾಂಟ್ಸ್ಗೆ, ಫ್ಲವರ್ ಪ್ಲ್ಯಾಂಟ್ಸ್ಗೆ ಎಲ್ಲದಕ್ಕೂ ನಾವು ಇದನ್ನು ಬಳಸ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.